ರೇಣುಕಾಸ್ವಾಮಿಯ ಇಡೀ ಸ್ಟೋರಿಗೆ ಕತೆ, ಚಿತ್ರಕಥೆ, ಸಂಕಲನ, ನಿರ್ದೇಶನ, ನಿರ್ಮಾಣ, ಆ್ಯಕ್ಟಿಂಗು, ಫೈಟ್ ಮಾಸ್ಟ್ರು ಎಲ್ಲ ದರ್ಶನ್. ಹೇಗೆ? ನಂಬರ್ 1 ಕತೆಗಾರ ದರ್ಶನ್. ದರ್ಶನ್ ಲಕ್ಷ ಲಕ್ಷ ಫ್ಯಾನ್ ಪಾಲಿನ ಚಾಲೆಂಜಿಂಗ್ ಸ್ಟಾರ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ 5 ರೋಲ್ ಮಾಡಿದ್ದಾರೆ. ಕತೆಗಾರ ದರ್ಶನ್. ರೇಣುಕಾಸ್ವಾಮಿ ಕೇಸ್ ಪ್ರೀ ಪ್ಲಾನ. ರೇಣುಕಾಸ್ವಾಮಿ ಕೇಸ್ನಲ್ಲಿ ದರ್ಶನ್ ಅಸಲಿಗೆ ಕತೆಗಾರ. ಬೃಹತ್ ಚಾರ್ಜ್ ಶೀಟ್ನಲ್ಲಿ ಎಲ್ಲ ವಿಚಾರಗಳು ರಿವೀಲ್ ಆಗಿದೆ. ಪವಿತ್ರ ಹೇಳಿದ ಚಾಡಿ ಕೇಳಿ ಕೆರಳಿ ಕೆಂಡವಾಗ್ತಾರೆ ದರ್ಶನ್. ಜೂನ್ 1ರಂದು ರೇಣುಕಾಸ್ವಾಮಿ ಕೊಲೆಗೆ ಸ್ಕ್ರೀನ್ ಪ್ಲೇ. ಹತ್ಯೆ ಆಗಿದ್ದು 9ನೇ ತಾರೀಕು. 1ನೇ ತಾರೀಕು ಸ್ಕ್ರೀನ್ ಪ್ಲೇ ರೆಡಿ ಮಾಡ್ತಾರೆ. ಕೊಲೆಗೆ 1 ವಾರ ಮುಂಚೆ ರಘುಗೆ ಖುದ್ದು ದರ್ಶನ್ ಕರೆ ಮಾಡ್ತಾರೆ. ದರ್ಶನ್ ಕಟ್ಟಾಜ್ಞೆಯಂತೆ ಕಿಡ್ನ್ಯಾಪ್ ಮಾಡ್ತಾನೆ ರಾಘು. ನಂಬರ್ 2 ಸ್ಟಂಟ್ ಮಾಸ್ಟರ್ ದರ್ಶನ್. ರೇಣುಕಾ ಮೇಲೆ ದರ್ಶನ್ ಮಾರಣಾಂತಿಕ ಹಲ್ಲೆ ಮಾಡ್ತಾರೆ. ಜೂನ್ 8 ರಾತ್ರಿ ಶೆಡ್ನಲ್ಲಿ ಭೀಕರ ಸನ್ನಿವೇಶ ಸೃಷ್ಟಿಯಾಗತ್ತೆ. ಪಟ್ಟಣಗೆರೆ ಪಾಪಿ ಲೋಕದ ರಾಜನಾಗಿದ್ದರು ದರ್ಶನ್. ದಂಡು ಕಟ್ಟಿ ದಾಳಿ ಮಾಡುವ ದಂಡನಾಯಕನಾಗಿದ್ದರು ದರ್ಶನ್. ಒಂಟಿ ಜೀವ ರೇಣುಕಾ ಮೇಲೆ ದೈತ್ಯರ ದಂಡು ದಾಳಿ ಮಾಡಿತ್ತು. ಆನೆಯ ಪಾದದಡಿ ಸಿಲುಕಿದ ಇರುವೆ ಅಂತಾಗಿದ್ದರು ರೇಣುಕಾಸ್ವಾಮಿ. ವಿಲ್ಲನ್ ದರ್ಶನ್, ಡೆವಿಲ್ ದರ್ಶನ್. ಶವ ಸಾಗಿಸೋದಕ್ಕೆ ಸೂಚನೆ ಕೊಟ್ಟಿದ್ದೆ ದರ್ಶನ್. ದಾಳಿ ಮಾಡಿದ ಬಳಿಕ ವಿಲನ್ ರೀತಿ ಚಿಂತನೆ ಮಾಡಿದ್ರು ಬಾಸ್. ಕೈ ಮುಗಿದ್ರು ಬಿಡದೆ ಬಡಿದು ಬಡಿದು ಸಾಯಿಸಿದ್ದ ಗ್ಯಾಂಗ್. ಬಾಡಿ ಎಲ್ಲಾದರೂ ಬಿಸಾಕಿ ಅಂತ ಸೂಚನೆ ಕೊಟ್ಟವರೇ ದರ್ಶನ್. ಇದೀಗ ಪ್ರೊಡ್ಯೂಸರ್ ದರ್ಶನ್. ಹಣ ಕೊಟ್ಟು ಪ್ರಕರಣ ಮುಚ್ಚಿ ಹಾಕೋ ಪ್ರಯತ್ನ ಮಾಡಲಾಯ್ತಾ? ಗ್ಯಾಂಗ್ಗೆ ಕಾಸು ಪೂರೈಸುವ ನಿರ್ಮಾಪಕ ದರ್ಶನ್. ಶವ ಸಾಗಿಸುವ ವ್ಯಕ್ತಿಗಳಿಗೆ 30 ಲಕ್ಷ ನೀಡಿದ್ದೇನೆ ಅಂತ ಸ್ವತಃ ದರ್ಶನ್ ಹೇಳಿದ್ದಾರೆ. ಪೊಲೀಸರ ಮುಂದೆ ಕೂಡ ಒಪ್ಪಿಕೊಂಡಿದ್ದಾರೆ ದರ್ಶನ್. A15 ಕಾರ್ತಿಕ್, A16 ಕೇಶವ, A17 ನಿಖಿಲ್ಗೆ ಹಣ ಕೊಟ್ಟಿದ್ದು ಇದೇ ನಿರ್ಮಾಪಕ ದರ್ಶನ್. ಹಣ ನೀಡಿ ಶವ ವಿಲೇವಾರಿ ಮಾಡಿ ಸಾಕ್ಷ್ಯನಾಶ ಯತ್ನ ಮಾಡಿದ್ದು ಇದೇ ದರ್ಶನ್. ಕೊನೆಗೆ ಪೊಲೀಸರ ಮುಂದೆ ಶರಣಾಗಿದ್ದರು 3 ಜನ. ಇದೀಗ ಡೈರೆಕ್ಟರ್ ದರ್ಶನ್ ಕತೆ ಹೇಳ್ತೀನಿ. ಕೊಲೆ ಕೇಸ್ ಎಂಬ ಚಿತ್ರದ ಸೂತ್ರಧಾರ ದರ್ಶನ್. ಭೀಕರ ರಿಯಲ್ ಸಿನಿಮಾದ ಅಸಲಿ ಸೂತ್ರಧಾರಿ ದರ್ಶನ್. ಅಲ್ಲಿಗೆ ಕಥೆ, ಚಿತ್ರಕಥೆ, ಸಂಕಲನ, ನಿರ್ದೇಶನ, ನಿರ್ಮಾಣ, ಆ್ಯಕ್ಟಿಂಗು ಮತ್ತು ಫೈಟ್ ಮಾಸ್ಟರು ಎಲ್ಲವೂ ಕೂಡ ಒನ್ ಆ್ಯಂಡ್ ಓನ್ಲಿ ದರ್ಶನ್. ಆಯಿತು, ಸತ್ತೋಗ್ಬಿಟ್ಟ ಅಂಥೇಳಿ ಆಮೇಲೆ ಏನು ಮಾಡಿದರು? ಈ ಕ್ರೂರ ಪ್ರಾಣಿಗಳು ಏನು ಮಾಡ್ತು? ಇಲ್ಲಿದೆ ಸ್ಟೋರಿ. ಒಂದೊಂದು ದೃಶ್ಯವು ಘೋರ ಘನಘೋರ. ಬಡಪಾಯಿ ರೇಣುಕಸ್ವಾಮಿ ಕೈ ಮುಗಿದು ಪ್ರಾಣ ಭಿಕ್ಷೆಯನ್ನ ಕೇಳುತ್ತಿದ್ರು, ಬಿಡಲಿಲ್ಲ ಪಾಪಿಗಳು. ರೇಣುಕಸ್ವಾಮಿಗೆ ಡಿ ಗ್ಯಾಂಗ್ ಕ್ರೂರಿಗಳು ಇಂಚಿಂಚು ನರಕ ದರ್ಶನವನ್ನ ತೋರಿಸಿದ್ದಾರೆ. ಮೈ ತುಂಬಾ ಗಾಯಗಳು, ರಕ್ತದ ಕಲೆಗಳು. ನಿಜಕ್ಕೂ ಭಯಾನಕ. ಕಿಲ್ಲರ್ ಗ್ಯಾಂಗ್ನ ಕ್ರೌರ್ಯ ಬೆಚ್ಚಿ ಬೀಳಿಸುವಂತಿದೆ. ಶೆಡ್ನಲ್ಲಿ ಹಲ್ಲೆ, ಪಬ್ನಲ್ಲಿ ಪೊರ್ಕಿ ಪಾರ್ಟಿ. ಸ್ಟೋನಿ ಬ್ರೂಕ್ ಪಾರ್ಟಿನೂ ಇಲ್ಲೇ, ಪ್ಲಾನೂ ಇಲ್ಲೇ. ಈ ಪಬ್ನಲ್ಲೇ ಡಿ ಸಫಾರಿ. ಇಲ್ಲೇ ಇದ್ದ ರೇಣುಕಸ್ವಾಮಿ ಸಾವಿನ ರುವಾರಿ. ರಕ್ಕಸರನ್ನ ಒಟ್ಟುಗೂಡಿಸೋಕೆ ಇಂಥದ್ದೊಂದು ಹೈಫೈ ಅಡ್ಡಾನ ಕ್ರಿಯೇಟ್ ಮಾಡಿದ್ದೇ ದರ್ಶನಂತೆ. ಪಟ್ಟಣಗೆರೆ ಶೆಡ್ನಲ್ಲಿ ರಾಕ್ಷಸರ ಅಟ್ಟಹಾಸ ಮಿತಿಮೀರಿತ್ತು. ಈ ಗ್ಯಾಂಗ್ನ ದುರುಳರು ರೇಣುಕಸ್ವಾಮಿ ಮೇಲೆ ಹಲ್ಲೆ ಮಾಡ್ತಾ ಇದ್ರೆ, ಪೊರ್ಕಿ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡ್ತಾ ಇದ್ದ. ಇಲ್ಲಿಗೆ ಬಂದಿದ್ದ A2 ಪವನ್ ರೇಣುಕಸ್ವಾಮಿಗೆ ಥಳಿಸಿದ್ದ ಫೋಟೋನ ದರ್ಶನ್ಗೆ ತೋರಿಸಿದ್ದ. ಬಳಿಕ ಪಾರ್ಟಿಯಿಂದ ಎದ್ದು ಶೆಡ್ಗೆ ಬಂದಿದ್ದ ದಾಸ. ಕೊಲೆಗೂ ಮುನ್ನ, ಕೊಲೆ ನಂತರವೂ ಎಣ್ಣೆ ಪಾರ್ಟಿ. ಡೆವಿಲ್ ಗ್ಯಾಂಗ್ ಕೊಲೆಗೂ ಮುನ್ನ ಮತ್ತು ಕೊಲೆ ಬಳಿಕವೂ ಪಾರ್ಟಿ ಮಾಡಿದೆ. ಪಟ್ಟಣಗೆರೆ ಶೆಡ್ನ ರಕ್ಕಸರು ಸ್ಟೋನಿ ಬ್ರೂಕ್ನಲ್ಲಿ ಕಿಕ್ಕೇರಿಸಿಕೊಂಡಿದ್ರು. ಪಾರ್ಟಿಯಲ್ಲಿ ದರ್ಶನ್, ಚಿಕ್ಕಣ್ಣ, ವಿನಯ್, ಪ್ರದೋಷ್, ದರ್ಶನ್ ಮ್ಯಾನೇಜರ್ ನಾಗರಾಜ್, ಪವಿತ್ರಾಳ ಅಸಿಸ್ಟೆಂಟ್ ಪವನ್ ಕೂಡ ಇದರಲ್ಲಿ ಇದ್ರು. ರೇಣುಕಸ್ವಾಮಿ ಹತ್ಯೆಗೂ ಮುನ್ನ ಕಿಲ್ಲರ್ ಗ್ಯಾಂಗ್ ಇದೇ ಸ್ಟೋನಿ ಬ್ರೂಕ್ನಲ್ಲಿ ಮಾಡಿದ್ದ ಪಾರ್ಟಿ ಕಿಕ್ಕೇರಿಸಿಕೊಳ್ಳುತ್ತಾ ಕೊಲೆಗೆ ಪ್ಲಾನ್ ಮಾಡಿದ್ರ. ಯಾಕಂದ್ರೆ ದರ್ಶನ್ ಬಂಧಿಸಿದ ಬಳಿಕ ಸ್ಟೋನಿ ಬ್ರೂಕ್ಗೆ ಪೊಲೀಸರು ಕರೆತಂದಿದ್ರು. ಪಾರ್ಟಿ ನಡೆದ ಸ್ಥಳದಲ್ಲಿಯೇ ಆರೋಪಿಗಳನ್ನ ಕೂರಿಸಿ ಸ್ಥಳ ಮಹಜರು ನಡೆಸಿದರು.
ಯಾರು ಎಲ್ಲಿದ್ರು ಏನೇನ್ ಮಾತಾಡಿದ್ರು ಅಂತ ರೀಕ್ರಿಯೇಟ್ ಮಾಡಿದ್ರು. ಚಿಕ್ಕಣ್ಣನನ್ನು ಕರೆದೊಯ್ದು ಸ್ಥಳ ಮಹಾಜರು ನಡೆಸಿ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ರು. ಸ್ಟೋನಿ ಬ್ರೂಕ್ ಮಾಲೀಕ A10 ವಿನಯ್ ದರ್ಶನ್ ಆಪ್ತ. ಹೀಗಾಗಿ ಇದೇ ಇವರ ಪಾರ್ಟಿಯ ಅಡ್ಡೆಯಾಗಿತ್ತು. ಇನ್ನು ರೆಸ್ಟೋರೆಂಟ್ ಅಲ್ಲಿ ಎಲ್ಲಿ ನೋಡಿದ್ರು ಡಿ ಬಾಸ್ ಸಫಾರಿ ಅನ್ನೋ ಬರಹ ಕಾಣಿಸುತ್ತೆ. ಅದೇನೇ ಇರಲಿ, ನರ ರಾಕ್ಷಸರ ಮಧ್ಯೆ ವಿಲ ಒದ್ದಾಡಿ ರೇಣುಕಸ್ವಾಮಿ ಉಸಿರನ್ನೇ ಚೆಲ್ಲಿದ್ದ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿಗರೇಟ್ ಚಟ ಕಾಮನ್. ರೇಣುಕಾ ಸ್ವಾಮಿಗೆ ಹೊಡೆದಿದ್ದು ಅಲ್ಲದೆ ಸಿಗರೇಟ್ನಿಂದಲೂ ಕೈ ಸುಟ್ಟಿದ್ರು. ಫೋಟೋ 8. ರೇಣುಕಾ ಸ್ವಾಮಿ ತಲೆ ಒಡೆದಿದ್ದು. ಅದ್ಯಾವ ಶಸ್ತ್ರದಿಂದ ಹೊಡೆದಿದ್ರೋ ಏನೋ, ರೇಣುಕಾ ಸ್ವಾಮಿಯ ತಲೆ ಒಡೆದಿತ್ತು. ನೆತ್ತಿಯಿಂದ ರಕ್ತ ಸೋರಿತ್ತು. ಫೋಟೋ 9. ರೇಣುಕಾ ಬೆನ್ನಿನ ತುಂಬಾ ಬರೆ. ದರ್ಶನ್ ಅಂಡ್ ಗ್ಯಾಂಗ್ ಕೈಗೆ ಒಂದು ಲಾಠಿ ಸಿಕ್ಕಿತ್ತು. ಅದೆಷ್ಟು ಹೊಡೆದಿದ್ರು ಅಂದ್ರೆ ಬೆನ್ನ ತುಂಬೆಲ್ಲ ಬರೆಗಳು ಬಿದ್ದಿದ್ವು. ಫೋಟೋ 10. ಮುಖದಲ್ಲಿ ತುಟಿಯೇ ಇರಲಿಲ್ಲ. ಹಲ್ಲೆ ಮಾಡಿದ ಮರುದಿನ ರೇಣುಕಾ ಸ್ವಾಮಿ ಶವ ಸಿಕ್ಕಾಗ ಮುಖದ ಮೇಲೆ ತುಟಿಯೇ ಇರಲಿಲ್ಲ. ಕೊಲೆಗಾರರೇ ತುಟಿಯನ್ನ ಕತ್ತರಿಸಿದ್ರ ಇಲ್ಲವೇ ನಾಯಿಗಳು ಕಚ್ಚಿ ತಿನ್ನುವ ಗೊತ್ತಿಲ್ಲ. ಫೋಟೋ 11. ಕಿವಿ ಕತ್ತರಿಸಿದ್ರ ರಾಕ್ಷಸರು. ರೇಣುಕಾ ಸ್ವಾಮಿ ಮುಖದ ಮೇಲೆ ತುಟಿಯೂ ಇರಲಿಲ್ಲ, ಅತ್ತ ಕಿವಿಯೂ ಇರಲಿಲ್ಲ. ಡಿ ಗ್ಯಾಂಗ್ ಕಿವಿ ಕತ್ತರಿಸಿತ್ತ. ಮತ್ತೇನಾದ್ರೂ ಆಯ್ತಾ ಅನ್ನೋದು ದೇವರೇ ಬಲ್ಲ. ಫೋಟೋ 12. ವೃಷಣ ಒಡೆದು ಹೋಗಿತ್ತು. ಈ ಫೋಟೋ ನೋಡಿದವರು ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಯಾವತ್ತೂ ಕ್ಷಮಿಸಲಿಕ್ಕಿಲ್ಲ. ಕ್ರೂರತೆಗೂ ಒಂದು ಲಿಮಿಟ್ ಇರುತ್ತೆ. ಆದರೆ ವೃಷಣ ಚೀಲವನ್ನ ಒಡೆದು ಹಾಕುವಷ್ಟು ರಾಕ್ಷಸರಂತೆ ವರ್ತಿಸಿದ್ದು ಎಂಥವರನ್ನು ಬೆಚ್ಚಿ ಬೀಳಿಸುತ್ತೆ. ಫೋಟೋ 13. ಹೊಡೆದ ಲಾಠಿ ಮುರಿದಿತ್ತು. ಈ ಗ್ಯಾಂಗ್ ಹಲ್ಲೆಗೆ ಬಳಸಿದ್ದ ಲಾಠಿಯ ಮುಂಭಾಗ ಛಿದ್ರವಾಗಿತ್ತು. ಆ ಲಾಠಿಯನ್ನು ಕ್ರೂರಿಗಳು ಅಲ್ಲೇ ಶೆಡ್ ಅಲ್ಲಿ ಬಿಟ್ಟಿದ್ರು. ಫೋಟೋ 14. ಸ್ಟೋನಿ ಬ್ರೂಕ್ನಲ್ಲಿ ಮಹಜರು. ರೇಣುಕಾ ಸ್ವಾಮಿ ಬರ್ಬರ ಹತ್ಯೆ ಬಳಿಕ ಇಡೀ ಗ್ಯಾಂಗ್ ಅನ್ನ ಬಂಧಿಸಲಾಗಿತ್ತು. ಬಳಿಕ ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಪಾರ್ಟಿ ಮಾಡಿದವರನ್ನೆಲ್ಲ ಕರೆಸಿ ವಿಚಾರಣೆ ಮಾಡಲಾಯಿತು. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.